ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸುಮಾರು ಇಲ್ಲೇ ಒಂದೂವರೆ ಅವರ್ ಇಲ್ಲಿ ವೇಟ್ ಮಾಡಿದೆ. ಒಂದು ಡ್ಯೂಟಿ ಬಂತು 10 ನಿಮಿಷದ ಮುಂಚೆ. ಪಿಕಪ್ ಬಂದ್ಬಿಟ್ಟು ಇಲ್ಲೇ ಪೀಣ್ಯ, ಡ್ರಾಪ್ ಬಂದ್ಬಿಟ್ಟು ಚಿಕ್ಕಪೇಟೆ. ಐಟಮ್ ಲೆಂತ್ 10 ಅಡಿ ಇದಾವಂತೆ, 50 kg ಬರುತ್ತಂತೆ. ಯಾರು ಹಾಕ್ತಾರೆ ಹೇಳಿ? ಇಲ್ಲ ಸರ್ ಹಾಕೊಂಡು ಬನ್ನಿ, ವೆಯ್ಟ್ ಇಲ್ಲ, 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದ. ಸರ್ 50 ರೂಪಾಯಿ ನೀವೇ ಇಕ್ಕಳಿ, RTO ಫೈನ್ ಆದರೆ ನೀವೇ ಕಟ್ಟಬೇಕಾಗುತ್ತೆ, ಕಟ್ತೀನಿ ಅಂದರೆ ಬರ್ತೀನಿ ಅಂದರೆ ಅವ್ರ ಕಸ್ಟಮರು ರೀಸನ್ ಏನು ಹಾಕ್ಯಾರ ಗೊತ್ತಾ? ನಮ್ಮೇಗೆ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡ್ಯಾರ. ಏನು ಮಾಡೋಣ ಹಿಂಗಾದ್ರೆ? ಅಟ್ಲೀಸ್ಟ್ ತಿರ್ಗ ಏನಕ್ಕೆ ಹಾಕಿದ್ರಿ ಅಂತ ಫೋನ್ ಮಾಡ್ತಾ ಇದ್ದೀನಿ. ಒಂದು 10 ಸರಿ ಫೋನ್ ಮಾಡಿದ್ದೀನಿ, ಫೋನೇ ಎತ್ತಿಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಲ್ಲ ಅಂತ ನೋಡೋಣ, ಇಲ್ಲೇ ವೆಯ್ಟ್ ಮಾಡಬೇಕು. ಡ್ಯೂಟಿ ಬಿದ್ದರೆ ಕ್ಯಾನ್ಸಲ್ ಆಗಿ ಒಂದು ½ ಅನ್ ಅವರ್ಗೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರು. ಐಟಮ್ ಏನು ಸರ್ ಅಂದಿದ್ದಕ್ಕೆ ಕೇಬಲ್ ಪಿಕಪ್ ಬಂದ್ಬಿಟ್ಟು ಇಲ್ಲಿದೆ 3 ಕಿಲೋಮೀಟ್ರ್ ಐತೆ, ದಾಸರಹಳ್ಳಿ ಹತ್ರ. ದಾಸರಹಳ್ಳಿಯಿಂದ ಒಳಗಡೆ ನಲ್ಗದ್ರನಹಳ್ಳಿ ರೋಡು. ಡ್ರಾಪ್ ಬಂದ್ಬಿಟ್ಟು ನೀಲ್ಸಂದ್ರ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ. ದಾಸರಹಳ್ಳಿ ಮುಂದೆ ಬಂದು ABB ಹತ್ರ ರೈಟ್ ಎತ್ಕೊಂಡಿದ್ದೀನಿ. ಪಿಕಪ್ ಇನ್ನೊಂದು ಕಿಲೋಮೀಟ್ರ್ ಐತೆ. ಈ ರೋಡ್ ಡೆಡ್ ಎಂಡ್ ರೈಟ್ ಸೈಡ್ ಆಗಿರೋದು. ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡೋಣ ಕಸ್ಟಮರ್ಗೆ. ಇದೇ ಪಿಕಪ್ ಲೊಕೇಶನ್. ಇವಾಗ ತಾನೇ ಬಂದಿದ್ದೀನಿ, ಕಸ್ಟಮರ್ ಫೋನ್ ಮಾಡಬೇಕು. ಅವಾಗೆ 11 ಗಂಟೆ ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ನೀರು ಇಟ್ಕೊಬರೋ ಅಷ್ಟೊತ್ತಿಗೆ ಗಾಡಿ ಲೋಡ್ ಮಾಡ್ಯಾರ, ನೀರು ಬಾಟ್ಲು. ಐಟಮ್ ಏನಿಲ್ಲ, ಅವು 4, ಇವೆರಡು, ಅದೊಂದು, ಟೋಟಲು 7 ಬಾಕ್ಸು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು 18 ಕಿಲೋಮೀಟ್ರ್ ಐತೆ. ಕೊಟ್ಟರೆ ಇದು ಬಿಲ್ಲು ಗೇಟ್ ಹತ್ರ ಕೊಡಬೇಕು. ಅದೇ ಅನ್ಲೋಡಿಂಗ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತಾಯಿದೆ. ಎಲ್ಲ ಐಟಮ್ ಅನ್ಲೋಡ್ ಆಗೈತೆ. ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದ್ಬಿಟ್ಟು 4.25 ಕಿಲೋಮೀಟ್ರ್ ಶಿವಾಜಿನಗರ. ಡ್ರಾಪ್ ಬಂದ್ಬಿಟ್ಟು ಸದಾಶಿವನಗರ. ಲೊಕೇಶನ್ ಕರೆಕ್ಟ್ ಆಯ್ತು ಅಂತ ಹೇಳ್ಯಾರ ಕಸ್ಟಮರು. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ, ಬನ್ನಿ ಹೋಗೋಣ. ಪಿಕಪ್ ಬಂದ್ಬಿಟ್ಟು ತರಂಗಪೇಟೆ. ಇಲ್ಲಿದೆ ಪಿಕಪ್ 4 ಕಿಲೋಮೀಟ್ರು 800 ಮೀಟ್ರ್ ಐತೆ. 200 ಮೀಟ್ರ್ ಕಡಿಮೆ 5 ಕಿಲೋಮೀಟ್ರು. ಕಸ್ಟಮರ್ ಫೋನ್ ಮಾಡಿದ್ದೆ, ಲ್ಯಾಪ್ಟಾಪ್ ಅಂತ. ಸರಿ ಸರ್ ಆಯಿತು, ಲೊಕೇಶನ್ ಹತ್ರ ಬರ್ತಾಯಿದ್ದೀನಿ, ಕರೆಕ್ಟ್ ಆಯ್ತು ಅಂದು ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿದ್ದೆ 22 ನಿಮಿಷ ತೋರಿಸ್ತೈತೆ. ರಿಚ್ಮಂಡ್ ಸರ್ಕಲಿಂದ ಹೋಗ್ತಾ ಇದ್ದೀನಿ. ಇಲ್ಲೇ ರೈಟ್ ಫ್ಲೇವರ್ ಹತ್ತಿರ ಡಬಲ್ ರೋಡ್ ಶಾಂತಿನಗರ ಹತ್ರ ಹೋಗುತ್ತೆ, ಬಸ್ ಸ್ಟಾಪ್ ಹತ್ರ. ನಾವು ಕೆಳಗೆ ಹಿಂಗೆ ಹೋಗಿ ಸ್ಟ್ರೈಟ್ ಹೋಗಿ ರಿಚ್ಮಂಡ್ ಸರ್ಕಲ್ಲು ಟೌನ್ ಹಾಲ್ ಹತ್ರ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಕಡೆ ಹೋಗ್ಬೇಕು. ಇವಾಗ ತಾನೇ ಪಿಕಪ್ ಲೊಕೇಶನ್ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಏನೋ ಸಿಸ್ಟಮ್ ಐಟಮ್ ಇದೆ. SP ರೋಡು, ಇಲ್ಲಿ ಶಾರದಾ ಥಿಯೇಟರ್ ಇದೆ. ಇದೆಲ್ಲ SP ರೋಡೆ. ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಬಾಕ್ಸ್ ಎಲ್ಲ ಇದೆ ನೋಡಿ, ಅಷ್ಟು ಬಾಕ್ಸು. ಇಲ್ಲಿದ್ದ ಡ್ರಾಪ್ ಬಂದ್ಬಿಟ್ಟು ಅರಕೆರೆ. ಒಂದು 5 ನಿಮಿಷ ಅಂದ್ರೂ ಪೊಲೀಸರು ಬಂದು ಲಾಕ್ ಮಾಡಿದ್ದಾರೆ. ನೋ ಪಾರ್ಕಿಂಗ್ 5 ನಿಮಿಷ ಅಂತ ಹೇಳಿದ್ರು ಲಾಕ್ ಮಾಡ್ಯಾರ. ಅದೇನೋ ಟೇಷನ್ ತಗೊ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಫೈನ್ ಕಟ್ಟಿ ಬರಬೇಕು. ಅದೇನು ನಾವೇನು ಕಟ್ಟೋಂಗಿಲ್ಲ, ಕಸ್ಟಮರೇ ಕಟ್ಟಬೇಕು. ಯಾಕಂದರೆ ಇಲ್ಲಿ ರೋಡ್ ಪಾರ್ಕಿಂಗ್ ಜಾಗ ಇಲ್ಲ, ಇದೇ ಬಿಲ್ಡಿಂಗೆ. ಇವಾಗ ತಾನೇ ಫೈನ್ ಕಟ್ಟಿ ಡ್ರಾಪ್ಗೆ ಹೋಗ್ತಾ ಇದ್ದೀನಿ. ಅಮೌಂಟ್ ಬಂದುಬಿಟ್ಟು 500 ರೂಪಾಯಿ ಕಟ್ಟಿಸ್ಕೊಂಡು ಫೈನು, ನೋ ಪಾರ್ಕಿಂಗು. ಅದು ನಂದೇನು ತಪ್ಪಿಲ್ಲ, ಕಸ್ಟಮರ್ ತಪ್ಪು, ಕಸ್ಟಮರ್ ಕಟ್ಟಾರೆ. ಇನ್ನು ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 10 ಕಿಲೋಮೀಟ್ರ್ ಐತೆ. 800 ರೂಪಾಯಿ ಬಿದ್ದೈತೆ ಡ್ಯೂಟಿ. ಡ್ರಾಪ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ಲೋಡ್ ಮಾಡ್ಕೊಂಡು. ಬನ್ನಿ ಹೋಗೋಣ. ರೋಡೆಲ್ಲ ಖಾಲಿ.
ಇಲ್ಲೇ ಲೆಫ್ಟ್ ಎತ್ಕೋಬೇಕು. ಅಲ್ಲಿ ಆಟ ನಿಂತೈತೆ ನೋಡಿ, ಇದೇ ಡ್ರಾಪ್ ಲೊಕೇಶನ್ನು. ರೈಟ್ ಸೈಡ್ ಕಾಣೋದೆ. ಕಸ್ಟಮರ್ ಫೋನ್ ಮಾಡಬೇಕು. ಮೇನ್ ರೋಡ್ಗೆ ಹೋದರೆ ರೈಟ್ ಎತ್ಕೊಂಡ್ರೆ ಅರಕೆರೆ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೆ ಸೆಟ್ರು. ರಿವರ್ಸ್ ಹಾಕಿ ನಿಲ್ಲಿಸ್ತೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಅವಾಗ 3:10 ಆಗೈತೆ. ಮೆಟೀರಿಯಲ್ ಕ್ಯಾಶ್ ಎಷ್ಟು ಬಂದಿತ್ತು ನೋಡ್ಬೇಕು. ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ. ಕರೆಕ್ಟಾಗಿ 20 ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಅರಕೆರೆ ಉಳಿಮೂರು ರೋಡು. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ನೈಸ್ ರೋಡ್ ಹತ್ರ. ಪಿಕಪ್ ಹತ್ರ ಹೋಗಿ ಬನ್ನಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದೆ ಕಸ್ಟಮರ್. ಡ್ಯೂಟಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 3:15 ಆಗೈತೆ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಪ್ಲೇವರ್ಡ್ ಲೋಡ್ ಮಾಡ್ತಾ ಇದ್ದಾರೆ ಐಟಮ್. ಒಂದು ಪ್ಲೇವರ್ಡು, ಒಂದು ಅಲ್ಯೂಮಿನಿಯಂ ಪೈಪ್ ಥರ ಐತೆ, ವೆಲ್ಡ್ ಐಟಮ್. ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಕರೆಕ್ಟಾಗಿ 7 ಕಿಲೋಮೀಟ್ರ್ ಐತೆ. 20 ನಿಮಿಷ ತೋರಿಸ್ತೈತೆ. ಕಸ್ಟಮರ್ ಅಲ್ಲಿ ಹೋಗ್ತಾ ಇದ್ದಾರೆ 2 ವೀಲರಾಗ. ಬನ್ನಿ ಹೋಗೋಣ ನೈಸ್ ರೋಡ್ ಹತ್ರ. ಇದೇ ಬಿಲ್ಡಿಂಗು. ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಐಟಮ್. ಟೈಮ್ ಅವಾಗ 4:20 ಆಗೈತೆ. ಲೇಬರ್ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ ಡ್ರಾಪ್ ಮಾಡಿ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಪಕ್ಕ ಮೈಲ್ಸಂದ್ರ ಹತ್ರ. ಡ್ರಾಪ್ ಬಂದುಬಿಟ್ಟು ಕಾಡ್ಬೀಸ್ನಹಳ್ಳಿ ಬ್ಯಾಕ್ ಸೈಡು. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದೆ. ಕಸ್ಟಮರ್ ಫೋನ್ ಮಾಡಿದ್ದೆ. ಅಮೌಂಟ್ ಬಂದುಬಿಟ್ಟು 966. ಏನೋ ಒಂದು ಡೋರ್ ಐತಂತೆ, ಅಲ್ಯೂಮಿನಿಯಂ ಮೆಟೀರಿಯಲ್ ಡೋರ್. ಸರಿ ಆಯ್ತು ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಬನ್ನಿ ಇವಾಗ. ಜಿಗಣಿ ಬೇಗೂರು ಮೇನ್ ರೋಡ್ ಇದು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಇನ್ನೂ ರೆಡಿ ಆಗಿಲ್ವಂತ ಮೆಟೀರಿಯಲ್ಲು. ಟೈಮ್ ಅವಾಗ 4:45 ಆಗೈತೆ. ಇನ್ನೂ ಒಳಗಡೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅದು ರೆಡಿ ಆಗೋಷ್ಟೊತ್ತಿಗೆ ಒಂದು 10 ನಿಮಿಷ ಆಗುತ್ತೆ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಲ್ಲ. ವೆಯ್ಟ್ ಮಾಡ್ಬೇಕು ಗಾಡಿ ಕೂತ್ಕೊಂಡು. 2 ಲೋಡ್ ಮಾಡ್ಯಾರೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 21 ಕಿಲೋಮೀಟ್ರ್ ಐತೆ. ಸಜ್ಜಾಪುರ ರೋಡು. ಈ ಕಡೆ ತುಮಕೂರು. ನೈಸ್. ಹಿಂಗೆ ಸ್ಟ್ರೈಟ್ ಹೋದರೆ ಕೂಡ್ಲು ಇದಕ್ಕೂ ಕೂಡ್ಲು ಅಂತೀನಿ. ಹೊಸ ರೋಡ್ ಮೆಟ್ರೋ ಸ್ಟೇಷನ್. ಟೈಮ್ ಅವಾಗ 6:15 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಫುಲ್ಲು ಒಳಗಡೆ ಆ ಬಿಲ್ಡಿಂಗ್ ಹತ್ರ ಹಾಕಿರೋದು ಲೊಕೇಶನ್. ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮು. ಆದರ್ಶ ಸಾಫ್ಟ್ವೇರ್ ಕಂಪ್ನಿ ಬ್ಯಾಕ್ ಸೈಡ್. ಇದೆಲ್ಲ ಅನ್ಲೋಡ್ ಆಯಿತು. ಇಷ್ಟೇ ಆ ಕಡೆ ಡ್ಯೂಟಿ ಬಿಡುತ್ತೆ. ಈಗ ಯಾವುದೋ ಡ್ಯೂಟಿ ಬಿಡೋದಿಲ್ಲ. ಹೆಚ್ಚು ಕಡಿಮೆ ಇಲ್ಲಿದ್ದ ನಮ್ಮ ಮನೆಗೆ 40 ಕಿಲೋಮೀಟ್ರ್. ಅವಾಗ ಸಾಯಂಕಾಲ ಟೈಮ್ 7:15 ಆಗಿದೆ. ಯಾವ ಡ್ಯೂಟಿ ಬಿಡೋಲ್ಲ. ಏನು ಮಾಡೋಕ್ಕಾಗಲ್ಲ. ಸೀದಾ ಖಾಲಿ ಹೋಗ್ಬೋದು. ಇಲ್ಲಿದ್ದ ಜಾಮು 2 ಅವರ್ ತೋರಿಸ್ತಾ ಇತ್ತು. ಬರೀ 40 ಕಿಲೋಮೀಟ್ರಿಗೆ. ಏನು ಮಾಡೋಕ್ಕಾಗಲ್ಲ. ಹೋಗಿ ಬನ್ನಿ. ಇಲ್ಲಿದ್ದಷ್ಟು ಟೈಮ್ ವೇಸ್ಟ್ ಅಷ್ಟೇ. ಆಯಿತು ನಾವು ಹೋದರೆ ಯಾರನ್ನ ಹೋಗೋದಾರೆ ಮಾಡ್ಕೊಂಡು ಹೋಗ್ತೀವಿ. ಟೀ ಫ್ಯಾಕ್ಟ್ರಿ ಫುಲ್ ಜಾಮ್ ಆಗೋಗ್ಬಿಟ್ಟಿದೆ. ಇಲ್ಲೇ 10 ನಿಮಿಷ ವೆಯ್ಟ್ ಮಾಡೋದು. ಆ ಕಡೆ ರೋಡ್ ಈ ಕಡೆ ರೋಡ್ ಎಲ್ಲ ಜಾಮ್. ಇವಾಗ ತಾನೇ ಮನೆಗೆ ಬಂದೆ. ಟೈಮ್ ಅವಾಗ 9:15 ಆಗೈತೆ. ಟೋಟಲ್ ಇವತ್ತು 4 ಅದ್ರಾಗೆ ಪೋಟ್ರದ್ದು 470 ರೂಪಾಯಿ.
ಡೀಸೆಲ್ 650, ಟೋಟಲ್ ಅಮೌಂಟ್ ಬಂದುಬಿಟ್ಟು 2600 ಚಿಲ್ಲರೆ, ಉಳಿದಿದ್ದು 1480. ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.